ಸವಾಲ್ ಕೇಳ್ರಿ ಮ್ಯಾಳದವರ, ಸವಾಲ್ ಬರ್ಕೋರಿ ನನ್ನ ಹಿರಿಯರ. ಸವಾಲ್ ಗುರುಗಳೇ, ಮೈಗೆ ವಿಭೂತಿಯನ್ನು ಹಚ್ಚಿಕೊಂಡರೆ, ಮೈಗೆ ವಿಭೂತಿಯನ್ನು ಹಚ್ಚಿಕೊಂಡರೆ ಅದು ಯಾವ ಸ್ನಾನವೆನಿಸುತ್ತದೆ? ಅದು ಯಾವ ಸ್ನಾನವೆನಿಸುತ್ತದೆ? ಆಯ್ತು ಸರ. ನಿಜ ಹೇಳ್ತಾನೆ ಮಲ್ಲೇಶಣ್ಣ. ಸುನೀತವ್ವ ಅಣ್ಣಿಗೆರೆಯಾಗ ಬಾಳ ಬೇಸೂರು ಹಾಡ್ತಿದ್ಲು. ಈ ಗಡ್ಡಿ ಇಲ್ಲ ಒಂದ್ ಲೆಕ್ಕಕ್ಕೆ ಸ್ವರಬದ್ಧವಾಗಿ ಹಾಡಾಕತ್ತಾರ. ಅನ್ನಪೂರ್ಣ ತಂಗಿನ ಬೆಳೆಸಿಗಿಳಿಸಿದ್ರ ದೈವ, ಎಷ್ಟು ಜಾನಕಿ ಆಗೋದ್ರಾಗ ಅನುಮಾನಿಲ್ಲ. ಅಂದ್ರೆ ಬಾಳ ಅಚ್ಚುಕಟ್ಟಾಗಿ ಹಾಡ್ತಾಳ ಈ ಗಡ್ಡಿ ಇಲ್ಲ. ಬೆಳ್ಳಿಗಿನ ಮೂರಿಗೆ ಕರ್ಕೊಂಡು ಹೋಗ್ಕನಿ ಅನ್ನಪೂರ್ಣ ನಿನ್ನ. ಬರ್ತಿಲ್ಲವೇ ಜಗ್ಗ ಕುರ್ಕುರಿ ಕೊಡಿಸ್ತಮ್ಮ ನಾಳೆ. ಸರಿ, ಇಲ್ಲಿ ಮಟ್ಟ ಅವ್ರಿಗೆ ಟೀಕೆ ಮಾಡ್ಕೊಂತ ಹಾಡೀನಿ. ಅಲ್ಲಿ ಬೆಳಿಗ್ಗೆ ಎತ್ತಂಗ್ಯಾರ ನೋಡ ಮಾರುತಣ್ಣ ಒಂದು ನಮ್ಮ ಬಗ್ಗೆ ಹಾಡಿಲ್ಲ ಅನ್ನಬಾರ್ದ. ಒಂದು ಹೆಣ್ಮಕ್ಳ ಬಗ್ಗೆ ಹಾಡ್ತಾನೆ, ಒಂದು ಅವರಿಗೋಸ್ಕರ. 35ರಿಂದ 40 ವರ್ಷದ ಒಬ್ಬ ತಾಯಿ. ಆ ತಾಯಿಗೆ ಆಸೆ ಏನಿತ್ತಂದ್ರೆ ಇವ ಕಣ್ಣಿಗೆ ಆದಿಯವ್ರು ಕಾಣ್ತಾವ. ಆಕಿಗೆ ಏನು ಬೇಡ್ತಿದ್ಲಂದ್ರೆ ಒಟ್ನ ಗಂಡ ಮಗಳ ಹಡಿಬೇಕು, ಹೆಣ್ಣು ಮಗಳ ಬೇಡ ತಗಿಗೆ. ಆಕಿ ಅನ್ನಂಗ ಗಂಡ ಹಡಲ್ಲ. ಮಗ ಮದುವೆ ವಯಸ್ಸಿಗೆ ಬರುದಕ್ಕೆ ಗಂಡ ಸತ್ತವಾದ. ಮಗನ ಮದುವೆನೂ ಮಾಡಿಲ್ಲ. ಬಾಜು ಕಲ್ಲೂರ್ ಅಂತ ಊರಾಗ ಒಂದು ಕನ್ಯೆ ನೋಡಿ ಮದುವೆ ಮಾಡಿ ಮಗ ಮತ್ತು ಸೊಸಿಕೆಯಾಗ ತಾಯಿ ಜೀವನ ಹೆಂಗ ಮಾಡಿದ್ಲಪ್ಪ ಅಂದ್ರೆ, ನನ್ನ ಮಗನ ಬಾಯಾನ ಬೈಗುಳ ಏಟಂತ ನುಂಗಲಿ. ಆ ತಾಯಿ ಅಂತಾಳೆ, ನನಗ ಬಂದ ಕಷ್ಟನ ಯಾರ ಮುಂದ ಹೇಳಲಿ. ನನ್ನ ಮಗನ ಬಾಯನ ಬೈಗುಳ ಏಟಂತ ನುಂಗಲಿ, ನನ್ನ ಮಗನ ಬಾಯನ ಬೈಗುಳ ಏಟಂತ ನುಂಗಲಿ. ನನಗ ಬಂದ ಕಷ್ಟನ ಯಾರಿಗೆ ಹೇಳಲಿ, ನನಗಾಗುವ ದುಃಖನ ಯಾರಿಗೆ ಹೇಳಲಿ. ನೋಡ್ರಿ, ನಮ್ಮ ಕನ್ಕೂರ್ ಈಶ್ವರ ಮಾಸ್ತರಿ ವಿಡಿಯೋ ಮಾಡ್ಯಾನ. ನಮ್ಮ ತಂಗಿಗೆ ಏನನ್ ಬಾಡ ನೀ ಅಂತ ಅನ್ನಾಗತ್ತಾನ. ನಾಯಕ್ ಏನಲ್ಲೇ ಬಾಡ್ಯ ಕಾಣ್ತಾ ನೋಡಲ್ಲಿ ಅಂತಾಳ. ನೋಡ್ರಿ, ಆ ಮಗ ತಾಯಿಗೆ ಹೆಂಗ್ ಬೈತಿತ್ತಂದ್ರೆ ಇವ ಗಂಡ ಮಗ ಬೇಕನ್ನಾರ ಕೇಳ್ರಿ. ಅವ ಹೆಣ್ತಿಗೆ ಬೈಯುವಂಗ ಬೈದಾಡ್ತಾನ ಮನೆಯಲ್ಲಿ,
ಹುಲಿ ಹುಲಿ ಹೆಂಗೆ ಬೆಳೆಸಿದ್ರ ಅವ್ವ ಮೊನ್ನೆ ಮುದ್ದು ಕೊಡಾಕಿ ಬಂದಾಗ ಮಳ್ಳಾಗಿ ಬಿಟ್ಟ. ಅವುಗ ಹೊಲಸು ಬೈಗಳ ಬೈಯಾಕತ್ತಾನೆ. ಅದಕ್ಕ ತಾಯಿ ಒಂದು ಮನಿ ಅಂದ ಮ್ಯಾಗ ಒಂದು ಹೆಣ್ಣಿರ್ಬೇಕು. ಈಗ ಒಂದು ಹೆಣ್ಮಗಳು ಇದ್ದಿದ್ರ ರಾಜಣ್ಣರ ಒಂದು ವಾರ ಒಪ್ಪತ್ತು ಮಗಳ ಮನ್ಯಾಗಾರ ಇದ್ದು ಬಂದಿದ್ಲೆ. ಈಗ ಎಲ್ಲಿ ಹೋಗ್ಬೇಕಿ? ಗಂಡ ಅನ್ನಾರಿಗೆ ನೋಡ್ರಿ ಹೆಣ್ಮಗಳು ಇರ್ಬೇಕು. ಟೈಮ್ ಅಭಾವ. ಅದಕ್ಕಂತಾಳ ಇನ್ನೆಷ್ಟು ದಿನ ನಾ ಇರುವಾಗಿ ಇರತನ ಇದು ಮನೆಯಲ್ಲಿ ನನ್ನ ಜೀವ ಹೋದ್ರ ಹೋಗಲಿ ನಾ ಹಡದ ಮಗನ ಕೈಯಲ್ಲಿ ನನ್ನ ಪ್ರಾಣ ಹೋದ್ರ ಹೋಗಲಿ ನಾ ಸತ್ತರ ಸಾಯಲಿ ನೀ ಚಂದಿರ ಹೆಂಡರ ಮಕ್ಕಳ ಜೊತೆಯಲ್ಲಿ. ನೋಡಿದ ಅವನು ಗುಣ. ಚಿಂಚಲಿ ಗ್ರಾಮದಲ್ಲಿ ಹಾಡಿನಿ ಶಾಲೆಯ ಅಂಗಳದಲ್ಲಿ